ಓಂ ಶಾಂತಿ. ಮುರಳಿಯ ದಿನಾಂಕ 6/2/2022. होली हंस की परिभाषा. ಪವಿತ್ರ ಹಂಸಗಳ ಪರಿಭಾಷೆ. आज ज्ञान सागर बाप होली हंसों का संगठन देख रहे. ಈ ದಿನ ಜ್ಞಾನ ಸಾಗರ ತಂದೆ ಪವಿತ್ರ ಹಂಸಗಳ ಸಂಘಟನೆಯನ್ನು ನೋಡ್ತಾ ಇದ್ದಾರೆ. होली हंस अर्थात स्वच्छता और विशेषता वाली ಆತ್ಮ. ಪವಿತ್ರ ಹಂಸಗಳು ಅಂದರೆ ಸ್ವಚ್ಛತೆ ಮತ್ತು ವಿಶೇಷತಾ ಇರುವಂತಹ ಆತ್ಮರು. ಪವಿತ್ರ ಹಂಸಗಳು ಅಂದರೆ ಸ್ವಚ್ಛತೆ ಮತ್ತು ವಿಶೇಷತೆಯನ್ನು ಧಾರಣೆ ಮಾಡಿದವರು. ಸ್ವಚ್ಛತಾ ಅರ್ಥಾತ್ मन वचन कर्म संबंध सर्व में पवित्रता. ಸ್ವಚ್ಛತೆ ಅಂದ್ರೇ ಮನ ವಚನ ಕರ್ಮ ಮತ್ತು ಸಂಬಂಧ ಎಲ್ಲ ವಿಷಯದಲ್ಲೂ ಪವಿತ್ರತೆ. पवित्रता की निशानी सदा ही सफ़ेद रंग दिखाते. ಪವಿತ್ರತೆಯ ವಿಶೇಷತೆ ಅಥವಾ ಗುರುತು ಬಿಳಿ ಬಣ್ಣದ ರೂಪದಲ್ಲಿ ತೋರಿಸ್ತಾರೆ. ಪವಿತ್ರತೆಯ ಗುರುತಾಗಿದೆ ಶ್ವೇತವರ್ಣ ಅಥವಾ ಬಿಳಿ ಬಣ್ಣ. आप होली हंस भी सफ़ेद वस्त्रधारी साफ दिल अर्थात स्वच्छता स्वरूप हो. ತಾವು ಪವಿತ್ರ ಹಂಸಗಳು ಸಹ ಶ್ವೇತ ವಸ್ತ್ರಧಾರಿ ಹಾಗೂ ಸ್ವಚ್ಛ ಮನಸ್ಸು ಉಳ್ಳಂತಹ ಸ್ವಚ್ಛತಾ ಸ್ವರೂಪ ಆಗಿದ್ದೀರಿ. ತನ್ ಮನ್ ಔರ್ ದಿಲ್ ಸೆ ಸದಾ ಬೇದಾಗ್ ಅರ್ಥಾತ್ ಸ್ವಚ್ಛ. ತನು ಮನ ಮತ್ತು ಹೃದಯದಿಂದ ಸದಾ ಕಲೆರಹಿತ ಆಗಿರುವಂತಹ ಸ್ವಚ್ಛ ಆತ್ಮ ಆಗಿದ್ದೀರಿ. अगर कोई तन से अर्थात बाहर से कितना भी स्वच्छ हो साफ हो, मन से साफ न हो स्वच्छ न हो तो कहते हैं कि पहले मन को साफ रखो. ಒಬ್ಬರು ದೈಹಿಕವಾಗಿ ಎಷ್ಟೇ ಸ್ವಚ್ಛ ಆಗಿರಲಿ, ಆದರೆ ಆಂತರಿಕವಾಗಿ ಅವರ ಮನಸ್ಸು ಸ್ವಚ್ಛ ಇರಲಿಲ್ಲ ಅಂದರೆ ಜನ ಹೇಳ್ತಾರೆ, ಮೊದಲು ನಿನ್ನ ಮನಸ್ಸನ್ನು ಸ್ವಚ್ಛ ಮಾಡ್ಕೊ, ನಿನ್ನ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊ. ಸಾಫ ಮನ್ ವ ಸಾಫ ದಿಲ್ ಪರ್ ಸಾಹೇಬ್ ರಾಜಿ ಹೋತಾ ಹೈ. ಯಾಕೆಂದರೆ ಸ್ವಚ್ಛ ಮನಸ್ಸು ಅಥವಾ ಸ್ವಚ್ಛ ಹೃದಯ ಇದ್ದವರ ಮೇಲೆ ಸಾಹೇಬ ಪರಮಾತ್ಮನು ರಾಜಿಯಾಗಿರ್ತಾನೆ. ಸ್ವಚ್ಛ ಮನಸ್ಸು ಸ್ವಚ್ಛ ಹೃದಯ ಇದ್ದವರ ಜೊತೆಗೆ ಪರಮಾತ್ಮನು ರಾಜಿಯಾಗಿರ್ತಾನೆ. साथ साथ साफ दिल वाले की सर्व मुरादे अर्थात कामनाएं पूरी होती. ಯಾರ ಮನಸ್ಸು ಸ್ವಚ್ಛ ಇರ್ತದೆ ಅವರ ಎಲ್ಲ ಆಶೆಗಳು ಕಾಮನೆಗಳು ಪೂರ್ಣ ಆಗ್ತವೆ. ಹಂಸ ಕಿ ವಿಶೇಷತಾ ಸ್ವಚ್ಛತಾ ಅರ್ಥಾತ್ ಸಾಫ್ ಹೈ. ಹಂಸ ಪಕ್ಷಿಯ ವಿಶೇಷತೆಯಾಗಿದೆ ಸ್ವಚ್ಛತೆ.
इसलिए आप ब्राह्मण आत्माओं को ಹೋಲಿ ಹಂಸ ಕಹಾ ಜಾತಾ ಹೈ. ಆ ಕಾರಣದಿಂದ ಬ್ರಾಹ್ಮಣ ಆತ್ಮರಿಗೆ ಪವಿತ್ರ ಹಂಸಗಳು ಅಂತ ಹೇಳಲಾಗ್ತದೆ. ಚೆಕ್ ಕರೋ ಕಿ ಮುझ ಹೋಲಿ ಹಂಸ ಆತ್ಮಾ की चारों ही बातों में अर्थात तन मन दिल और संबंध में ಸ್ವಚ್ಛತಾ है. ಚೆಕ್ ಮಾಡಿಕೊಳ್ಳಿ, ಪವಿತ್ರ ಹಂಸಗಳಾದಂತಹ ನಿಮ್ಮಲ್ಲಿ ತನು ಮನ ಹೃದಯ ಮತ್ತು ಸಂಬಂಧದಲ್ಲಿ ಸ್ವಚ್ಛತೆ ಇದೆ. ಸಂಪೂರ್ಣ ಸ್ವಚ್ಛತಾ व पवित्रता यही इस संगम युग में सबका लक्ष्य है. ಸಂಪೂರ್ಣ ಸ್ವಚ್ಛತೆಯಿಂದ ಇರುವುದು, ಪವಿತ್ರತೆಯಿಂದ ಇರುವುದೇ ಸಂಗಮ ಯುಗದ ಗುರಿಯಾಗಿದೆ. इसलिए आप ब्राह्मण सो देवताओं को ಸಂಪೂರ್ಣ ಪವಿತ್ರ ಗಾಯಾ ಜಾತಾ है. ಆ ಕಾರಣದಿಂದಲೇ ತಾವು ಬ್ರಾಹ್ಮಣರು ಸೋ ಭವಿಷ್ಯದ ದೇವತೆಗಳಿಗೆ ಸಂಪೂರ್ಣ ಪವಿತ್ರರು ಅಂತ ಹೇಳಲಾಗ್ತದೆ. ಸಿರ್ಫ್ ನಿರ್ವಿಕಾರಿ ನಹಿ ಕಹತೆ ಲೇಕಿನ್ ಸಂಪೂರ್ಣ ನಿರ್ವಿಕಾರಿ ಕಹಾ ಜಾತಾ ಹೈ. ದೇವತೆಗಳ ಮಹಿಮೆಯಲ್ಲಿ ಬರೇ ನಿರ್ವಿಕಾರಿ ಅಂತ ಹೇಳೋದಿಲ್ಲ, ಆದರೆ ಸಂಪೂರ್ಣ ನಿರ್ವಿಕಾರಿಗಳು ಅಂತ ಮಹಿಮೆ ಮಾಡಲಾಗ್ತದೆ. 16 कला संपन्न कहा जाता है. सिर्फ 16 कला नहीं, लेकिन उसमें भी संपन्न 16 ಕಲಾ ಸಂಪನ್ನರು ಅಂತ ಗಾಯನ ಇದೆ. ಬರೇ 16 ಕಲೆಗಳು ಮಾತ್ರ ಅಲ್ಲ, ಒಂದೊಂದು ಕಲೆಯಲ್ಲೂ ಸಹ ಸಂಪನ್ನ ಆಗಿರುವಂಥವರು ಅಂದ್ರೇ ದೇವತೆಗಳು. गायन आपके ही देवता रूप का है, लेकिन बने कब. 16 ಕಲಾ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು. ಈ ಗಾಯನ ನಿಮ್ಮ ದೇವತಾ ಸ್ವರೂಪದ ಗಾಯನ ಆಗಿದೆ. ಆದರೆ ಆ ಗಾಯನ ಯೋಗ್ಯ ಆಗುವುದು ಯಾವಾಗ ಆಗಿರ್ತೀರಿ. ब्राह्मण जीवन में व देवता जीवन में सर्वगुण संपन्न 16 ಕಲಾ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಆಗೋದು ಬ್ರಾಹ್ಮಣ ಜೀವನದಲ್ಲಿ ಆಗಿರ್ತೀರಿ. बनने का समय अब संगम युग है. इसलिए चेक करो कि कहाँ तक अर्थात कितने % में स्वच्छता अर्थात पवित्रता धारण की. ಆದ್ದರಿಂದ ಈ ಸಂಗಮ ಯುಗದಲ್ಲಿನೇ ನೋಡ್ಕೊಳ್ಳಿ, ನೀವು ಎಷ್ಟು ಸ್ವಚ್ಛತೆ ಮತ್ತು ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಿ. तन की स्वच्छता अर्थात सदा इस तन को आत्मा का मंदिर समझ उस स्मृति से स्वच्छ रखना. ದೇಹದ ಸ್ವಚ್ಛತೆ ಅಂದರೆ ಈ ದೇಹ ಒಳಗಿರುವ ಆತ್ಮನ ಪವಿತ್ರ ಮಂದಿರ ಆಗಿದೆ ಅಂತ ತಿಳ್ಕೊಂಡು ಈ ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು. जितनी मूर्ति श्रेष्ठ होती उतना ही मंदिर भी ಶ್ರೇಷ್ಠ होता है. ಭಕ್ತಿ ಮಾರ್ಗದಲ್ಲೂ ಸಹ ಮೂರ್ತಿ ಎಷ್ಟು ಶ್ರೇಷ್ಠ ಆಗಿರ್ತದೆ, ಅಷ್ಟೇ ಆ ಮೂರ್ತಿಯ ಮಂದಿರವೂ ಸಹ ಶ್ರೇಷ್ಠ ಆಗಿರ್ತದೆ. तो आप श्रेष्ठ ಮೂರ್ತಿಯಾ ಹೋ ಯಾ ಸಾಧಾರಣ ಹೋ. ಹಾಗಾದರೆ ನೀವೆಲ್ಲ ಮಕ್ಕಳು ಶ್ರೇಷ್ಠ ಮೂರ್ತಿಗಳು ಆಗಿದ್ದೀರಾ ಅಥವಾ ಸಾಧಾರಣ ಮೂರ್ತಿಗಳಾಗಿದ್ದೀರಿ?
ब्राह्मण आत्माए सारे कल्प में ನಂಬರ್ 1 ಶ್ರೇಷ್ಠ ಆತ್ಮಾಯೇ. ಸಂಗಮ ಯುಗದ ನೀವೆಲ್ಲ ಬ್ರಾಹ್ಮಣರು ಅಂದರೆ ಇಡೀ ಕಲ್ಪದಲ್ಲಿನೇ ನಂಬರ್ 1 ಶ್ರೇಷ್ಠ ಆತ್ಮರು. ಯಾಕೆ ಅಂದರೆ ಶ್ರೇಷ್ಠ ಅತಿ ಶ್ರೇಷ್ಠ ತಂದೆಯ ಮಕ್ಕಳು. ब्राह्मणों के आगे देवताएं भी सोने तुल्य है और ब्राह्मण ಹೀರೆ ತುಲ್ಯ. ಬ್ರಾಹ್ಮಣ ಆತ್ಮಗಳ ಮುಂದೆ ದೇವತೆಗಳು ಸಹ ಚಿನ್ನದ ಸಮಾನ ಆಗಿದ್ದಾರೆ. ಸಂಗಮ ಯುಗದ ಬ್ರಾಹ್ಮಣರು ವಜ್ರದ ಸಮಾನ ಆಗಿದ್ದಾರೆ. तो आप सभी ಹೀರೆ ಕಿ ಮೂರ್ತಿಯಾಂ ಹೋ. ಹಾಗಾದರೆ ತಾವೆಲ್ಲ ಮಕ್ಕಳು ವಜ್ರದ ಮೂರ್ತಿಗಳು ಆಗಿದ್ದೀರಿ. ಕಿತನಿ ಊಂಚಿ ಹೋ ಗಯಿ. ವಜ್ರದ ಮೂರ್ತಿಗಳಂದರೆ ನೀವೆಷ್ಟು ಶ್ರೇಷ್ಠ ಆಗಿದ್ದೀರಿ, ಉನ್ನತ ಮಟ್ಟದಲ್ಲಿ ಇದ್ದೀರಿ. ಇತನಾ ಅಪ್ನಾ ಸ್ವಮಾನ್ ಜಾನ್ಕರ್ इस शरीर रूपी मंदिर को ಸ್ವಚ್ಛ ರಖೋ. ಅಷ್ಟೊಂದು ದೊಡ್ಡ ಸ್ವಮಾನ ನಿಮ್ಮದಾಗಿದೆ ಅಂತ ತಿಳ್ಕೊಂಡು ಈ ದೇಹವೆಂಬ ಮಂದಿರವನ್ನು ಸದಾ ಸ್ವಚ್ಛವಾಗಿ ಇಟ್ಕೊಳ್ಳಿ. ಸಾದಾ ಹೋ ಲೇಕಿನ್ ಸ್ವಚ್ಛ ಹೋ. ಸಿಂಪಲಾಗಿಯೇ ಇರಿ. ನೀವೇನು ಸೆಂಟ್ ಹಾಕ್ಕೊಳ್ಳೋದು ಬೇಕಿಲ್ಲ, ಮೇಕಪ್ ಮಾಡ್ಕೊಳ್ಳೋದು ಬೇಕಿಲ್ಲ ಈ ದೇಹಕ್ಕೆ. ಆದರೆ ಇದು ಸ್ವಚ್ಛವಾಗಿ ಇರಲಿ. इस विधि से तन की पवित्रता सदा रूहानी खुशबू का ಅನುಭವ कराएगी. ಈ ವಿಧಾನದಿಂದ ನೀವು ದೇಹವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಈ ದೇಹದ ಪವಿತ್ರತೆ ಜನರಿಗೆ ಆತ್ಮಿಕ ಪರಿಮಳ ನೀಡ್ತದೆ. ಆತ್ಮಿಕ ಪರಿಮಳದ ಅನುಭವ ಮಾಡಿಸ್ತದೆ. ऐसी स्वच्छता पवित्रता कहाँ तक धारण हुई. ಹಾಗಾದರೆ ತನುವಿನ ಪವಿತ್ರತೆ ಅಥವಾ ಸ್ವಚ್ಛತೆ ಎಷ್ಟು ಧಾರಣೆ ಮಾಡಿಕೊಂಡಿದ್ದೀರಿ. ದೇಹ ಭಾನ में स्वच्छता नहीं होती, लेकिन आत्मा का मंदिर समझने से स्वच्छ रखते. ದೇಹ ಅಭಿಮಾನದಲ್ಲಿ ಬರುವುದರಿಂದ ಸ್ವಚ್ಛತೆ ಅಥವಾ ಪವಿತ್ರತೆಯ ಧಾರಣೆ ಆಗೋದಿಲ್ಲ. ಆದರೆ ಈ ದೇಹ ಪವಿತ್ರ ಆತ್ಮನ ಪವಿತ್ರ ಮಂದಿರ ಆಗಿದೆ ಅಂತ ತಿಳ್ಕೊಂಡಾಗ ದೈಹಿಕ ಪವಿತ್ರತೆ ಅಥವಾ ಸ್ವಚ್ಛತೆಯ ಅನುಭವ ಆಗ್ತದೆ. और यह मंदिर भी बाप ने आपको संभालने और चलाने के लिए दिया है. ಈ ದೇಹವೆಂಬ ಮಂದಿರವನ್ನು ಪರಮಾತ್ಮ ತಂದೆ ನಿಮಗೆ ಸಂಭಾಲನೆ ಮಾಡೋದಕ್ಕಾಗಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳೋದಕ್ಕಾಗಿ ಕೊಟ್ಟಿದ್ದಾರೆ. ಈ ಮಂದಿರದ ಟ್ರಸ್ಟಿ ನೀವಾಗಿದೆ. इस मंदिर का ट्रस्टी बनाया है. ನಿಮ್ಮನ್ನು ಬಾಬಾ ಈ ದೇಹವೆಂಬ ಮಂದಿರದ ಟ್ರಸ್ಟಿಯನ್ನಾಗಿ ಮಾಡಿದ್ದಾರೆ. आपने तो तन मन धन सब दे दिया ना. ಯಾಕೆ ಅಂದರೆ ನೀವು ನಿಮ್ಮ ತನು ಮನ ಧನವನ್ನು ತಂದೆಗೆ ಅರ್ಪಿಸಿದ್ದೀರಿ ತಾನೆ. ಎಲ್ಲವನ್ನೂ ತಂದೆಗೆ ಕೊಟ್ಬಿಟ್ಟಿದ್ದೀರಿ. ಅಭಿ ಆಪ್ಕಾ ತೋ ಹೈ ಹಿ ನಹಿ. ಈ ದೇಹವೂ ಸಹ ನಿಮ್ಮದಲ್ಲವೇ ಅಲ್ಲ. ಈಗ ಅದು ಪರಮಾತ್ಮನಿಗೆ ಅರ್ಪಿಸಿದ ಮಂದಿರ ಆಗಿದೆ. ಮೇರಾ ಕಹೆಂಗೆ ಯಾ ತೇರಾ ಕಹೆಂಗೆ. ಈ ದೇಹವೆಂಬ ಮಂದಿರ ನಿಮ್ಮದು ಅಂತ ಹೇಳ್ಕೊತೀರಿ ಅಥವಾ ತಂದೆದು ಅಂತ ಹೇಳ್ತೀರಿ. ಏನು ಹೇಳಬೇಕು? ನಂದು ಅಂತ ಹೇಳಬೇಕು, ನಿಂದು ಅಂತ ಹೇಳಬೇಕು.
तो ट्रस्टीपन स्वतः ही नष्टो मोह अर्थात स्वच्छता और पवित्रता को अपने में लाता है. ಯಾವಾಗ ಈ ದೇಹವೆಂಬ ಮಂದಿರದ ಟ್ರಸ್ಟಿ ನಾನು, ಕಾರ್ಯದರ್ಶಿ ನಾನು, ನೋಡ್ಕೊಳ್ಳುವಂಥ ವ್ಯವಸ್ಥಾಪಕ ನಾನು ಅಂತ ತಿಳ್ಕೊತೀರಿ, ಆಗ ನಷ್ಟ ಮೋಹ ಆಗಿಬಿಡ್ತೀರಿ, ನಿರ್ಮೋಹಿ ಆಗ್ತೀರಿ ಮತ್ತು ಸ್ವಚ್ಛತೆ ಹಾಗೂ ಪವಿತ್ರತೆ ನಿಮ್ಮಲ್ಲಿ ಬರ್ತದೆ. मोह में स्वच्छता नहीं, लेकिन बाप ने सेवा दी है, ऐसे समझ तन को स्वच्छ पवित्र रखते हो ना. जैसे आता है वैसे चलाते हो. ಮೋಹದಿಂದ ಮುಕ್ತ ಆಗಿ ಬಾಬಾ ಏನು ಸೇವೆ ಕೊಟ್ಟಿದ್ದಾರೆ, ಆ ಸೇವೆಗೆ ನಿಮಿತ್ತ ಮಾತ್ರ ಈ ದೇಹವನ್ನು ಉಪಯೋಗಿಸ್ತೀರಿ. ಆಗ ಈ ದೇಹದ ಸ್ವಚ್ಛತೆ ಪವಿತ್ರತೆ ನಿಮ್ಮಲ್ಲಿ ಬಂದ್ಬಿಡ್ತದೆ. ಆ ಥರ ಉಪಯೋಗಿಸ್ತಾ ಇದ್ದೀರಾ ಅಥವಾ ಹೇಗೆ ಬರುತ್ತೋ ಹಾಗೆ ಉಪಯೋಗಿಸ್ತೀರಾ ಈ ದೇಹವನ್ನು? ಸ್ವಚ್ಛತಾ ಭಿ ರೂಹಾನಿಯತ್ ಕಿ ನಿಶಾನಿ. ಈ ಮನಸ್ಸಿನ ಸ್ವಚ್ಛತೆಯೂ ಸಹ ಆತ್ಮಿಕ ಸ್ಥಿತಿಯ ಗುರುತಾಗಿದೆ. ऐसे ही मन की स्वच्छता या पवित्रता, इसकी भी परसेंटेज देखो. ಎರಡನೆಯದು ಮನಸ್ಸಿನ ಸ್ವಚ್ಛತೆ ಅಥವಾ ಮನಸ್ಸಿನ ಪವಿತ್ರತೆ, ಇದು ಎಷ್ಟು ಪರ್ಸೆಂಟೇಜಲ್ಲಿ ಧಾರಣೆ ಆಗಿದೆ ಅಂತಲೂ ನೋಡ್ಕೊಳ್ಳಿ. सारे दिन में किसी भी प्रकार का अशुद्ध संकल्प मन में चला तो इसको संपूर्ण स्वच्छता नहीं कहेंगे. ಇಡೀ ದಿನದಲ್ಲಿ ಏನಾದರೂ ಅಶುದ್ಧ ಸಂಕಲ್ಪ ನಿಮ್ಮ ಮನಸ್ಸಲ್ಲಿ ಬಂದಿತ್ತು ಅಂದರೆ ಆಗ ನಿಮ್ಮ ಮನಸ್ಸು ಸಂಪೂರ್ಣ ಸ್ವಚ್ಛವಾಗಿದೆ, ಪವಿತ್ರ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. मन के प्रति बाप दादा का ಡೈರೆಕ್ಷನ್, ಮನಸ್ಸಿನ ಪ್ರತಿಯಾಗಿ ಬಾಬಾ ಕೊಟ್ಟಂತಹ ಆದೇಶ, ಮನ್ ಕೋ ಮೇರೆ ಮೇ ಲಗಾವ್ ವ ವಿಶ್ವ ಸೇವಾ ಮೇ ಲಗಾವ್. ಮನಸ್ಸಿಗೆ ಬಾಬಾ ಆದೇಶ ಕೊಟ್ಟಿದ್ದರೆ ನಿಮ್ಮ ಮನಸ್ಸನ್ನು ನನ್ನ ಜೊತೆಗೆ ಜೋಡಿಸಿರಿ, ನನ್ನಲ್ಲಿ ನಿಮ್ಮ ಮನಸ್ಸನ್ನು ಏಕಾಗ್ರಚಿತ್ತ ಮಾಡಿರಿ, ಆ ಮನಸ್ಸನ್ನು ವಿಶ್ವ ಸೇವೆಗಾಗಿ ಉಪಯೋಗ ಮಾಡಿರಿ. ಮನ್ ಮನಾಭವ ಇಸ್ ಮಂತ್ರ ಕಿ ಸದಾ ಸ್ಮೃತಿ ರಹೆ. ನಿಮ್ಮ ಮನಸ್ಸನ್ನು ನನ್ನ ಮನಸ್ಸಿನಲ್ಲಿ ಇಡಿ ಅಂತ ಹೇಳಿದ್ದಾರೆ ಬಾ. ನನ್ನನ್ನು ನೆನಪು ಮಾಡ್ತಾ ವಿಶ್ವ ಸೇವೆಯ ಕಾರ್ಯ ಮಾಡಿರಿ. ಮನ್ಮನಾಭವದ ಮಂತ್ರ ಸದಾ ನೆನ್ಪಿಟ್ಕೊಳ್ಳಿ. ಇಸ್ಕೋ ಕಹತೆ ಹೇ ಮನ್ ಕಿ ಸ್ವಚ್ಛತಾ ವ ಪವಿತ್ರತಾ. और किसी तरफ भी मन भटकता है तो भटकना अर्थात अस्वच्छता. ಮನ್ಮನ ಭವದ ಸ್ಮೃತಿಯಲ್ಲಿ ಇದ್ದು ಸಂಕಲ್ಪ ಮಾಡುವುದಕ್ಕೆ ಮನಸ್ಸಿನ ಸ್ವಚ್ಛತೆ, ಮನಸ್ಸಿನ ಪವಿತ್ರತೆ ಅಂತ ಹೇಳ್ತಾರೆ. ಬೇರೆ ಯಾವ ವಸ್ತುವಿನ ಕಡೆಗೆ, ವ್ಯಕ್ತಿಯ ಕಡೆಗೆ ಮನಸ್ಸು ಹೋಗಬಾರದು. ಮನಸ್ಸಿನ ಅಲೆದಾಟ ಅಂದ್ರೇ अस्वच्छते. इस विधि से चेक करो कि कितनी परसेंट में ಸ್ವಚ್ಛತಾ ಧಾರಣ ಹುಯಿ. ಈ ವಿಧಾನದಿಂದ ಚೆಕ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಮನಸ್ಸಿನ ಸ್ವಚ್ಛತೆ, ಮನಸ್ಸಿನ ಪವಿತ್ರತೆ ಎಷ್ಟು ಧಾರಣೆ ಆಗಿದೆ ಅಂತ. ವಿಸ್ತಾರ ತೋ ಜಾನ್ತೆ, ಮನಸ್ಸಿನ ಪವಿತ್ರತೆಯ ವಿಸ್ತಾರ ನಿಮಗೆ ಈಗಾಗಲೇ ಗೊತ್ತಿದೆ.
तीसरी बात दिल की स्वच्छता. इसको भी जानते हो कि ಸಚ್ಚಾಯಿ ही ಸಫಾಯಿ. ಮೂರನೇ ಸ್ವಚ್ಛತೆ ಆಗಿದೆ ಹೃದಯದ ಸ್ವಚ್ಛತೆ. ಅದು ಗೊತ್ತಿದೆ. ಹೃದಯದ ಸ್ವಚ್ಛತೆ ಮತ್ತು ಸತ್ಯತೆ ಎರಡೂ ಇರಬೇಕು ಅಂತ. ಸಚ್ಚಾಯಿ ಹಿ ಸಫಾಯಿ. ಹೃದಯ ಸತ್ಯತೆಯಿಂದ ತುಂಬಿರಬೇಕು. ಆ ಸತ್ಯತೆಯೇ ಸ್ವಚ್ಛತೆಯಾಗಿದೆ. अपने स्व उन्नति अर्थ जो भी पुरुषार्थ है, जैसा भी पुरुषार्थ है, वह सच्चाई से बाप के आगे रखना. ಹೃದಯದ ಸ್ವಚ್ಛತೆ ಅಂದರೆ ನಿಮ್ಮ ಸ್ವ ಉನ್ನತಿಯ ಸಲುವಾಗಿ ನೀವು ಯಾವ ಪುರುಷಾರ್ಥ ಮಾಡ್ತೀರಿ, ಹೇಗೆ ಮಾಡ್ತೀರಿ ಅನ್ನೋದನ್ನು ಸತ್ಯತೆಯಿಂದ ತಂದೆಯ ಮುಂದೆ ಇಡುವುದು. तो एक स्वयं के पुरुषार्थ की ಸ್ವಚ್ಛತಾ. ಮೊದಲನೇದು ನಿಮ್ಮ ಪುರುಷಾರ್ಥದ ಸ್ವಚ್ಛತೆ. दूसरा सेवा करते सच्चे दिल से कहाँ तक ಸೇವಾ कर रहे. ಎರಡನೇದು ಸೇವಾ ಕ್ಷೇತ್ರದಲ್ಲಿ ಸ್ವಚ್ಛತೆ. ಸತ್ಯ ಹೃದಯದಿಂದ ಎಷ್ಟು ನೀವು ಸೇವೆ ಮಾಡ್ತಾ ಇದ್ದೀರಿ ಅಂತನೂ ನೋಡ್ಕೊಳ್ಳಿ. अगर कोई भी स्वार्थ से सेवा करते हो तो उसको सच्ची सेवा नहीं कहें. ಒಂದು ವೇಳೆ ನೀವು ಸ್ವಾರ್ಥದಿಂದ ಸೇವೆ ಮಾಡ್ತಾ ಇದ್ದರೆ ಅದಕ್ಕೂ ಸತ್ಯ ಸೇವೆ ಅಂತ ಹೇಳೋದಿಲ್ಲ. तो सेवा में भी सच्चाई सफाई कितनी. ಸೇವೆಯಲ್ಲೂ ಸಹ ಸತ್ಯತೆ ಮತ್ತು ಸ್ವಚ್ಛತೆ ಎಷ್ಟು ಇದೆ ಅಂತ ನೋಡ್ಕೊಳ್ಳಿ. कोई कोई सोचते हैं कि सेवा तो करनी ही पड़ेगी, जैसे लौकिक गवर्नमेंट की ड्यूटी. चाहे सच्ची दिल से करो, चाहे मजबूरी से करो, चाहे अलबेले बन के करो, करनी पड़ती है ना. ಕೆಲವರು ವಿಚಾರ ಮಾಡ್ತಾರೆ, ಏನು ಮಾಡಿದರೂ ಸೇವೆ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಯಜ್ಞದಲ್ಲಿ ಬಂದಿದ್ದೇವೆ, ಬಾಬನ ಮಕ್ಕಳಾಗಿದ್ದೇವೆ ಅಂದರೆ ಸೇವೆ ಅಂತೂ ಮಾಡಲೇಬೇಕು ಅಂತ ವಿಚಾರ ಮಾಡ್ತಾರೆ. ಹೇಗೆ ಸರ್ಕಾರದ ನೌಕರಿ ಮಾಡೋರು ಕೆಲವರು ಹೃದಯದಿಂದ ಅಲ್ಲಿ ಸೇವೆ ಮಾಡ್ತಾರೆ, ಕೆಲವರು ಅಸಹಾಯಕತೆಯಿಂದ ಅನಿವಾರ್ಯತೆಯಿಂದ ಸೇವೆ ಮಾಡ್ತಾರೆ, ಕೆಲವರು ಅಲ್ಲೂ ಸಹ ಹುಡುಗಾಟಿಕೆ ಮಾಡೋರು ಆಲಸ್ಯದಿಂದ ಕೂಡೋರು ಇರ್ತಾರೆ. कैसे भी 8 घंटे पास करने ही है. ಅಲ್ಲಿಯ ನೌಕರರು ಏನು ತಿಳ್ಕೊಂಡಿರ್ತಾರಂದರೆ ಹೇಗಾದರೂ ಮಾಡಿ 8 ಗಂಟೆಯ ಕಾಲ ಕಚೇರಿಯಲ್ಲಿ ಕಳಿಬೇಕು ಅಂತ ಇಟ್ಕೊಂಡಿರ್ತಾರೆ. ऐसे इस ऑलमाइटी गवर्नमेंट द्वारा ड्यूटी मिली हुई है. ऐसे समझ के सेवा करना, इसको सच्ची सेवा नहीं कहा जाता. ಹಾಗೆ ಇಲ್ಲಿಯೂ ಸಹ ಏನೋ ಬಾಬಾ ಹೇಳಿಬಿಟ್ಟಿದ್ದಾರಲ್ಲ ಅಂಥೇಳಿ ಸೇವೆ ಮಾಡುವುದು ಅಂದರೆ ಅನಿವಾರ್ಯತೆಯಿಂದ ಸೇವೆ ಮಾಡೋದು. ಮಾಡದಿದ್ದರೆ ಜನ ಏನು ಅನ್ಕೋತಾರೆ, ದೊಡ್ಡವ್ರು ಏನು ಅನ್ಕೋತಾರೆ, ಪರಿವಾರ ಏನು ಅಂದ್ಕೊಡ್ತದೆ ಅಂತ ತಿಳ್ಕೊಂಡು ಸೇವೆ ಮಾಡೋದಕ್ಕೆ ನಿಜವಾದ ಸೇವೆ ಅಂತ ಹೇಳೋದಿಲ್ಲ. ತೋರಿಸೋದಕ್ಕಾಗಿ ಸೇವೆ ಮಾಡೋದು ಅದು ಸೇವೆನೇ ಅಲ್ಲ. ड्यूटी सिर्फ नहीं है, लेकिन ब्राह्मण आत्माओं का निजी संस्कार ही सेवा है. ಇದು ಪರಮಾತ್ಮ ನಿಮಗೆ ಕೊಟ್ಟಂತಹ ಡ್ಯೂಟಿ ಅಲ್ಲ, ಆದರೆ ಸೇವೆ ಮಾಡುವುದೇ ನಿಮ್ಮ ನಿಜಿ ಸಂಸ್ಕಾರ ಆಗಬೇಕು. ಸೇವೆನೇ ನಿಮ್ಮ ನಿಜ ಸಂಸ್ಕಾರ. ಪರಮಾತ್ಮ ಈ ಸೃಷ್ಟಿಗೆ ಬರುವುದು ಸಹ ಸೇವೆ ಮಾಡಲಿಕ್ಕೆ. ತಂದೆಯ ಸಂಸ್ಕಾರನೇ ನಿಮ್ಮ ಸಂಸ್ಕಾರ ಆಗಿರಬೇಕು. तो संस्कार
स्वतः ही सच्ची सेवा के बिना रहने नहीं देते. ಒಬ್ಬರಲ್ಲಿ ಯಾವ ಸಂಸ್ಕಾರ ಮೂಲ ಸಂಸ್ಕಾರ ಆಗಿರ್ತದೆ ಆ ಸಂಸ್ಕಾರ ಅವರನ್ನು ಬಿಡೋದಿಲ್ಲ. ಹಾಗೆ ಸಂಗಮ ಯುಗದ ಬ್ರಾಹ್ಮಣರ ಮೂಲ ಸಂಸ್ಕಾರ ಆಗಿದೆ ಸೇವೆ ಮಾಡುವುದು. ಅಂದ ಮೇಲೆ ಸೇವೆ ಬಿಟ್ಟು ನೀವು ಇರಬಾರದು. ನಿಜವಾಗ್ಲೂ ನೀವು ಸೇವಾಧಾರಿ ಆಗಿದ್ದರೆ ಸೇವೆಯ ವಿನಃ ಇರಲಿಕ್ಕೆ ಆಗೋದಿಲ್ಲ. ऐसे चेक करो कि सच्ची दिल से अर्थात ब्राह्मण जीवन के स्वतः संस्कार से कितने % की सेवा की. ಈ ಥರ ಪ್ರತಿದಿನ ನೋಡ್ಕೊಳ್ಳಿ. ಸತ್ಯ ಹೃದಯದಿಂದ ಬ್ರಾಹ್ಮಣ ಜೀವನದ ಸ್ವಾಭಾವಿಕ ಸಂಸ್ಕಾರ ಅಂತ ತಿಳ್ಕೊಂಡು ಎಷ್ಟು ಸಮಯ ನೀವು ಸೇವೆ ಮಾಡ್ತೀರಿ. इतने मेले कर दिए, इतने कोर्स करा लिए, लेकिन स्वच्छता और पवित्रता की % कितनी रही. ನಾನು ಇಷ್ಟು ವರ್ಷಗಳಿಂದ ಇಷ್ಟು ಪ್ರದರ್ಶನಗಳನ್ನು ಮಾಡಿದ್ದೇನೆ, ಇಷ್ಟು ಮೇಳಗಳನ್ನು ಮಾಡಿದ್ದೀನಿ, ಇಂತಿಂಥ ಊರಿಗೆ ಹೋಗಿ ಸೇವೆ ಮಾಡಿದ್ದೀನಿ ಅಂತ ಲೆಕ್ಕ ಹೇಳಬೇಡಿ. ಇಂತಿಂಥ ಊರಿಗೆ ಹೋಗಿದ್ದೆ, ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಈ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಪ್ರದರ್ಶನ ಇದ್ದಾಗ ಸೇವೆ ಮಾಡಲಿಕ್ಕೆ ಹೋಗಿದ್ದೆ, ಇಲ್ಲಿ ಪ್ರದರ್ಶನ ಇದ್ದಾಗ ಸೇವೆ ಮಾಡಲಿಕ್ಕೆ ಹೋಗಿದ್ದೆ ಅಂತ ಎಣಿಸಿ ಸೇವೆ ಮಾಡಬೇಡ್ರಿ. ಆದರೆ ನೀವು ಮಾಡಿದ ಸೇವೆಯಲ್ಲಿ ಸ್ವಚ್ಛತೆ ಎಷ್ಟಿತ್ತು, ಪವಿತ್ರತೆ ಎಷ್ಟಿತ್ತು, ಹೃದಯಪೂರ್ವಕವಾಗಿ ಎಷ್ಟು ನೀವು ಸೇವೆ ಮಾಡಿದ್ದೀರಿ ಅಂತ ನೋಡ್ಕೊಳ್ಳಿ. ड्यूटी नहीं है लेकिन निजी संस्कार है, ಸ್ವಧರ್ಮ है, ಸ್ವಕರ್ಮ है. ಇವತ್ತಿಗೂ ನೀವು ಸೇವೆ ಮಾಡ್ತಾ ಇದ್ದೀರಂದರೆ ನೋಡ್ಕೊಳ್ಳಿ. ಸೇವೆನೇ ನಿಮ್ಮ ಸ್ವಧರ್ಮ ಅಂತ ತಿಳ್ಕೊಂಡು ಸ್ವಕರ್ಮ ಅಂತ ತಿಳ್ಕೊಂಡು ಸೇವೆ ಮಾಡ್ತಿದ್ದೀರಾ? ಅಥವಾ ದೊಡ್ಡವರು ಹೇಳಿದ್ದಾರೆ ಮಾಡಬೇಕಲ್ಲ ಅಂತ ತಿಳ್ಕೊಂಡು ಮಾಡ್ತೀರಾ? ಮಾಡದಿದ್ದರೆ ಏನಾದರೂ ಅಂದ್ಕೊಳ್ತಾರೆ ಅಂತ ಅನಿವಾರ್ಯತೆಯಿಂದ ಸೇವೆ ಮಾಡ್ತೀರಾ? ಅಥವಾ ಖುಷಿಯಿಂದ ನಿಮ್ಮ ಮೂಲ ಸಂಸ್ಕಾರನೇ ಅದು ಅಂತ ತಿಳ್ಕೊಂಡು ಸೇವೆ ಮಾಡ್ತೀರಾ? ಚೌಥಿ ಬಾತ್ ಸಂಬಂಧ ಮೇ ಸ್ವಚ್ಛತೆ. 4ನೇದು ಸಂಬಂಧದಲ್ಲಿ ಸ್ವಚ್ಛತೆ ಅಥವಾ ಪವಿತ್ರತೆ. ಇಸ್ಕಾ ಸಾರ ರೂಪ ಮೇ विशेष यह चेक करो कि संतुष्टता रूपी स्वच्छता कितने % में. ಇದರ ಸಾರ ರೂಪದಲ್ಲಿ ನೋಡ್ಕೊಳ್ಳಿ. ಸಂತುಷ್ಟತೆಯ ಸ್ವಚ್ಛತೆ ನಿಮ್ಮ ಸಂಬಂಧದಲ್ಲಿ ಎಷ್ಟಿದೆ. ನೀವು ಯಾರ್ಯಾರ ಜೊತೆಗಿರ್ತೀರಿ ಅವ್ರ ಜೊತೆಗೆಲ್ಲ ಸಂತುಷ್ಟತೆಯಿಂದ ಖುಷಿಯಿಂದ ಇದ್ದೀರಾ? सारे दिन में भिन्न भिन्न वैरायटी आत्माओं से संबंध होता है. 3 प्रकार के संबंध में आते हो. ಇಡೀ ದಿನದಲ್ಲಿ ನೀವು ಭಿನ್ನ ಪ್ರಕಾರದ ಆತ್ಮರ ಸಂಬಂಧದಲ್ಲಿ ಸಂಪರ್ಕದಲ್ಲಿ ಬರ್ತೀರಿ. 3 ಪ್ರಕಾರದ ಜನ ನಿಮ್ಮ ಸಂಬಂಧದಲ್ಲಿ ಬರ್ತಾರೆ. एक ब्राह्मण परिवार के, दूसरा आए हुए जिज्ञासु आत्माओं के, तीसरा लौकिक परिवार के. ನೀವು ಯಾರ ಸಂಬಂಧದಲ್ಲಿ ಬರ್ತೀರಿ? ಮೊದಲನೇದು ಬ್ರಾಹ್ಮಣ ಪರಿವಾರದ ಸಂಬಂಧದಲ್ಲಿ ಬರ್ತೀರಿ. ಎರಡನೇದು ಜಿಜ್ಞಾಸುಗಳ ಸಂಬಂಧದಲ್ಲಿ ಬರ್ತೀರಿ. ಜಿಜ್ಞಾಸುಗಳು ಅಂದರೆ ಹೊಸ ಆತ್ಮರು, ಜ್ಞಾನ ಕೇಳಲಿಕ್ಕೆ ಬರುವಂಥವ್ರು, ಯೋಗ ಕಲೀಲಿಕ್ಕೆ ಬರುವಂಥವ್ರು, ಅವರ ಸಂಬಂಧದಲ್ಲಿ ಬರ್ತೀರಿ. ತೀಸರಾ ಲೌಕಿಕ ಪರಿವಾರಕ್ಕೆ ಸಂಬಂಧ, ನಿಮ್ಮ ಲೌಕಿಕ ಪರಿವಾರದ ಸಂಬಂಧದಲ್ಲಿ
ಬರ್ತೀರಿ. तीनों ही संबंध में सारे दिन में स्वयं की संतुष्टता और संबंध में आने वाली दूसरी आत्माओं के संतुष्टता की परसेंटेज कितनी रहे. ಮೂರು ಪ್ರಕಾರದ ಸಂಬಂಧದಲ್ಲಿ ಬರುವಾಗ ನೋಡ್ಕೊಳ್ಳಿ, ನೀವು ಸ್ವಯಂ ಸಂತುಷ್ಟ ಎಷ್ಟಾಗಿರ್ತೀರಿ, ನಿಮ್ಮಿಂದ ನಿಮ್ಮ ಸಂಬಂಧದಲ್ಲಿ ಬರುವಂಥವರು ಎಷ್ಟು ಸಂತುಷ್ಟ ಆಗ್ತಾರೆ. ನೀವೆಷ್ಟು ಸಂತುಷ್ಟ ಆಗಿರ್ತೀರಿ, ಬಂದವರೆಲ್ಲರೂ ಎಷ್ಟು ಸಂತುಷ್ಟ ಆಗಿರ್ತಾರೆ ನೋಡ್ಕೊಳ್ಳಿ. संतुष्टता की निशानी स्वयं भी मन से हल्के और खुश रहेंगे और दूसरे भी खुश होंगे. ಸಂತುಷ್ಟತೆಯ ಗುರುತೇನು ಅಂದರೆ, ನೀವು ಮನಸ್ಸಿನಿಂದ ಹಗೂರ ಆಗಿರ್ತೀರಿ, ಅನ್ಯರೂ ಸಹ ನಿಮ್ಮನ್ನು ನೋಡಿ ಖುಷಿಯಿಂದ ಇರ್ತಾರೆ. ನೀವು ಖುಷಿಯಿಂದ ಇರ್ತೀರಿ, ನಿಮಗೆ ನೋಡೋರು ಸಹ ಖುಷಿಯಿಂದ ಇರ್ತಾರೆ. असंतुष्टता की निशानी स्वयं भी मन से भारी होंगे. अगर सच्चे पुरुषार्थी है तो बार बार न चाहते भी ये संकल्प आता रहेगा कि ऐसे नहीं बोलते, ऐसे नहीं करते तो अच्छा है. ಅಸಂತುಷ್ಟತೆಯ ಗುರುತೇನು ಅಂದರೆ, ಅಂಥ ಮಕ್ಕಳು ಏನಾದರೂ ಮಾತಾಡಿ ಬಿಡ್ತಾರೆ, ಏನಾದರೂ ಕೆಲಸ ಮಾಡಿಬಿಡ್ತಾರೆ, ನಂತರ ಅಂದ್ಕೊಳ್ತಾರೆ, ಈ ಥರ ನಾನು ಮಾತಾಡಬಾರ್ದಾಗಿತ್ತು, ಈ ಥರ ಮಾಡಬಾರ್ದಾಗಿತ್ತು, ಈ ಥರ ಹೋಗಬಾರ್ದಾಗಿತ್ತು, ಈ ಥರ ಬರಬಾರ್ದಾಗಿತ್ತು ಅಂತ ಕೆಲಸ ಆದ ನಂತರ ಯೋಚನೆ ಮಾಡ್ತಾರೆ. ಯಹ ಬೋಲ್ತೆ ಥೇ, ಯಹ ಕರ್ತೆ ಥೇ, ಯಹ ಆತಾ ರಹೇ. ಈ ಥರ ನಾನು ಮಾತಾಡಬೇಕಿತ್ತು, ಈ ಥರ ಮಾಡಬೇಕಿತ್ತು, ಆ ಥರ ಮಾಡಬಾರ್ದಾಗಿತ್ತು ಅಂತ ಕರ್ಮ ಮಾಡಿದ ನಂತರ ಅವರಲ್ಲಿ ಸಂಕಲ್ಪಗಳು ಬರ್ತಾ ಇರ್ತವೆ. ಅಲ್ಬೇಲೆ ಪುರುಷಾರ್ಥಿ ಕೋ ಯಹ ಭೀ ನಹಿ ಆಯೇಗ. ಇನ್ನು ಸೋಮಾರಿಗಳಿಗೆ ಇದೂ ಸಹ ಸಂಕಲ್ಪ ಬರೋದಿಲ್ಲ. ಮಾಡಬಾರ್ದಾಗಿತ್ತು, ಆಗಬಾರ್ದಾಗಿತ್ತು ಅಂತಲೂ ಅವರಿಗೆ ಸಂಕಲ್ಪ ಬರೋದಿಲ್ಲ. ನಾನು ಮಾಡಿದ್ದೇ ಸರಿ ಅಂತ ಹೋಗ್ತಿರ್ತಾರೆ ಅವರು. ತೋ ಯಹ ಬೋಝ ಖುಷ ರಹನೆ ನಹಿ ದೇಗ, ಹಲ್ಕಾ ರಹನೆ ನಹಿ ದೇಗ. ಸೋಮಾರಿಗಳು, ಹುಡುಗಾಟಿಕೆ ಮಾಡೋರು ತಮ್ಮ ಬಗ್ಗೆ ಯಾವುದೇ ರೀತಿಯ ಪರಿಶೀಲನೆಯನ್ನು ಮಾಡಿಕೊಳ್ಳೋದಿಲ್ಲ. ಹೀಗಾಗಿ ಯಾವತ್ತೂ ಅವರು ಭಾರವಾಗಿಯೇ ಇರ್ತಾರೆ. ತಾವು ಖುಷಿಯಲ್ಲಿ ಇರೋದಿಲ್ಲ, ಬೇರೆಯವ್ರಿಗೂ ಖುಷಿಯನ್ನು ಕೊಡೋದಿಲ್ಲ. ಯಾವಾಗ ನೋಡಿದರೆ ಗಡಿಗೆ ಮುಖ ಅವ್ರದ್ದು, ಯಾವಾಗ ನೋಡಿದರೆ ಗಂಟು ಮುಖನೇ. ತಾವು ಸ್ವತಃ ಖುಷಿಯಿಂದ ಇರೋದಿಲ್ಲ, ಜನರಿಗೂ ಖುಷಿ ಕೊಡೋದಿಲ್ಲ. ಸಂಬಂಧ ಕಿ ಸ್ವಚ್ಛತಾ ಅರ್ಥಾತ್ ಸಂತುಷ್ಟತೆ. ಸಂಬಂಧದಲ್ಲಿ ಸ್ವಚ್ಛತೆ ಅಂದರೆ ಏನು? ಸಂತುಷ್ಟತೆ. ಸಂಬಂಧದಲ್ಲಿಯ ಸ್ವಚ್ಛತೆಯ ಗುರುತೇ ಸಂತುಷ್ಟತೆ ಅಥವಾ ಖುಷಿ. ಯಹಿ ಸಂಬಂಧ ಕಿ ಸಚ್ಚಾಯಿ ಔರ್ ಸಫಾಯಿ ಹೈ. ಇಸ್ಲಿಯೇ ಆಪ್ ಕಹತೆ ಹೋ ಸಚ್ ತೋ ಬಿಠೋ ನಚ್. ಸಂಬಂಧದ ಸತ್ಯತೆ ಮತ್ತು ಸ್ವಚ್ಛತೆ ಅಂದ್ರೇ ಸಂತುಷ್ಟತೆಯ ಅನುಭವ ಮಾಡುವುದು. ಅದಕ್ಕೆ ನೀವು ಹೇಳ್ತಿರ್ತೀರಿ, ಸಚ್ ತೋ ಬಿಠೋ ನಚ್. ಸತ್ಯ ಇದ್ದವರು ಯಾವತ್ತೂ ಹೆದರೋದಿಲ್ಲ ಅಂತ. ಸತ್ಯತೆ ಇರುವಂಥವರು ನಿರ್ಭಯ ಆಗಿ ಇರ್ತಾರೆ, ಯಾವತ್ತೂ ಅವರು ಹೆದರೋದಿಲ್ಲ. ಅರ್ಥಾತ್ ಸಚ್ಚ ಸದಾ ಖುಷಿ ಮೇ ನಾಚ್ತಾ ರಹೇ. ಅದರ ಮತ್ತೊಂದು ಅರ್ಥ ಆಗಿದೆ, ಸತ್ಯತೆ ಉಳ್ಳವರು ಸದಾ ಖುಷಿಯಲ್ಲಿ ಕುಣಿತಾ ಇರ್ತಾರೆ. ತೋ ಸುನಾ ಹೋಲಿ ಹಂಸ ಕಿ ಪರಿಭಾಷಾ. ಹಾಗಾದರೆ ಪವಿತ್ರ ಹಂಸಗಳ ಪರಿಭಾಷೆ ಏನು ಅಂತ ಕೇಳಿದ್ದೀರಿ ತಾನೆ? ಅಗರ್ ಸತ್ಯತಾ ಕಿ ಸ್ವಚ್ಛತಾ ನಹಿ ಹೈ ತೋ ಹಂಸ ಹೋ, ಲೇಕಿನ್ ಹೋಲಿ ಹಂಸ ನಹಿ. ಸತ್ಯತೆಯ ಸ್ವಚ್ಛತೆ ನಿಮ್ಮಲ್ಲಿ
ಇಲ್ಲದೇ ಇದ್ದರೆ ನಿಮಗೆ ಬರೇ ಹಂಸಗಳು ಅಂತ ಕರಿಬೋದು, ಪವಿತ್ರ ಹಂಸಗಳು ಅಂತ ಕರೀಲಿಕ್ಕೆ ಆಗೋದಿಲ್ಲ. तो चेक करो संपन्न और संपूर्ण का जो गायन है वह कहाँ तक बने. ನೋಡ್ಕೊಳ್ಳಿ, ಸಂಪನ್ನ ಸ್ಥಿತಿಯ ಗಾಯನ, ಸಂಪೂರ್ಣ ಸ್ಥಿತಿಯ ಗಾಯನ ಏನಿದೆ ಆ ಗಾಯನ ಯೋಗ್ಯ ಎಷ್ಟು ಆಗಿದ್ದೀರಿ. अगर ड्रामा अनुसार आज भी इस शरीर का हिसाब समाप्त हो जाए तो कितने परसेंटेज में पास होंगे. ನಾಟಕದ ಅನುಸಾರವಾಗಿ ಇವತ್ತೇ ನಿಮ್ಮ ದೇಹದ ಲೆಕ್ಕ ಮುಗೀತು ಅಂತ ತಿಳ್ಕೊಳ್ರಿ, ದೇಹ ಬಿಡುವ ಸಮಯ ಬಂತು ಅಂತ ತಿಳ್ಕೊಳ್ಳಿ. ಹಾಗೆ ಏನಾದರೂ ಅಚಾನಕ್ ದೇಹ ಬಿಡುವ ಸಮಯ ಬಂದರೆ ಯಾವ ದರ್ಜೆಯಲ್ಲಿ ನೀವು ಪಾಸ್ ಆಗ್ತೀರಿ. ವಾ ಡ್ರಾಮಾ ಕೋ ಕಹೆಂಗೆ ಥೋಡಾ ಸಮಯ ठहरो, ಅಥವಾ ನಾಟಕಕ್ಕೆ ಏನಾದರೂ ಹೇಳ್ತೀರಾ, ಇನ್ನೂ ಸ್ವಲ್ಪ ಸಮಯ ನಿಲ್ಲು, ನಾನಿನ್ನೂ ಪುರುಷಾರ್ಥ ಮಾಡಬೇಕು, ನಾನಿನ್ನೂ ಪಾಸಾಗುವ ಯೋಗ್ಯತೆಗೆ ಬಂದಿಲ್ಲ ಅಂತ ಹೇಳ್ತೀರಾ. ಹಾಗೇನಾದರೂ ಹೇಳಿದರೆ ಸಮಯ ನಿಲ್ಲುತ್ತಾ. यह तो सोच कर नहीं बैठे हो कि छोटे छोटे तो जाने वाले हैं ही नहीं. एवर रेडी का अर्थ क्या है. ಯಾವತ್ತೂ ಈ ಥರ ವಿಚಾರ ಮಾಡಬೇಡ್ರಿ. ವಯಸ್ಸಾದವ್ರು ಹೋಗ್ತಾರೆ, ವಯಸ್ಸಾಗದೇ ಇರೋರು ನಾವು ಹೋಗಲ್ಲ ಅಂತ ತಿಳ್ಕೊಬೇಡ್ರಿ. ಈ ನಾಟಕದಲ್ಲಿ ಎವರ್ ರೆಡಿಯ ಪಾತ್ರ ನೋಂದಣಿಯಾಗಿದೆ. ಯಾವ ಸಮಯದಲ್ಲಿ ಯಾರು ದೇಹ ಬಿಡಬೇಕು ಅನ್ನೋದು ಹೇಳಲಿಕ್ಕೇ ಆಗೋದಿಲ್ಲ. ಸಮಯ ಕಾ ಇಂತಜಾರ್ ನಹಿ ಕರ್ತೆ कि अभी 10-11 ವರ್ಷ ತೋ ಹೈ. ಯಾವತ್ತೂ ಸಹ ಸಮಯದ ನಿರೀಕ್ಷೆ ಮಾಡಬೇಡಿ. ಇನ್ನೂ 10-11 ವರ್ಷಗಳ ತನಕ ಏನೂ ಆಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಬಹುತ್ ಕರ್ಕೆ 2000 ಕಾ ಹಿಸಾಬ್ ಸೋಚ್ತೆ. ಕೆಲವರು ಮೊದಲು 2000 ಇಸ್ವಿಗೆ ವಿನಾಶ ಆಗ್ತದೆ ಅಂತ ತಿಳ್ಕೊಂಡಿದ್ರು. ಮೊದಲು 76ನೇ ಇಸ್ವಿಗೆ ವಿನಾಶ ಆಗ್ತದೆ ಅಂತ ತಿಳ್ಕೊಂಡಿದ್ರು. ನಂತರ 2000ಕ್ಕೆ ವಿನಾಶ ಆಗ್ತದೆ ಅಂತ ಲೆಕ್ಕ ಹಾಕ್ಕೊಂಡಿದ್ರು. ಲೇಕಿನ್ ಸೃಷ್ಟಿಗೆ ವಿನಾಶ ಕಿ ಬಾತ್ ಅಲಗ್ ಹೈ. ಆದರೆ ಸೃಷ್ಟಿಯ ವಿನಾಶದ ಮಾತೇ ಬೇರೆ. ಅಪ್ನೆ ಕೋ ಎವರ್ ರೆಡಿ ರಖನಾ ಅಲಗ್ ಬಾತ್ ಹೈ. ಜಗತ್ತಿನ ವಿನಾಶದ ಲೆಕ್ಕನೇ ಬೇರೆ, ನೀವು ಎವರ್ ರೆಡಿ ಆಗೋದಕ್ಕೆ ಇರುವ ಸಮಯ ಅಥವಾ ಲೆಕ್ಕನೇ ಬೇರೆ. ಇಸ್ಲಿಯೇ ಯಹ ಉಸ್ಸೆ ನಹಿ ಮಿಲಾನ್. ಅದಕ್ಕೆ ಇನ್ನೂ ವಿನಾಶ ಆಗಲಿಕ್ಕೆ ಇಷ್ಟು ಸಮಯ ಬೇಕು, ಅಷ್ಟು ಸಮಯ ಬೇಕು, ನಾವು ಅಲ್ಲಿ ತನಕ ಇರ್ತೀವಿ ಅಂತ ಯಾವುದೇ ಕಾರಣದಿಂದ ಯೋಚನೆ ಮಾಡಬೇಡಿ. ನೀವು ಎವರ್ ರೆಡಿ ಆಗೋದಕ್ಕೂ ಮತ್ತು ವಿನಾಶದ ಸಮಯಕ್ಕೂ ಏನೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಭಿನ್ನ ಭಿನ್ನ ಆತ್ಮಾओं का भिन्न भिन्न पार्ट है. इसलिए यह नहीं सोचो कि मेरा एडवांस पार्टी में तो नहीं, या मेरा तो विनाश के बाद भी पार्ट है. ನೀವಾಗಿ ಯಾವುದೇ ರೀತಿಯಿಂದ ವಿಚಾರ ಮಾಡಬೇಡಿ, ನನ್ನ ಪಾತ್ರ ಅಡ್ವಾನ್ಸ್ ಪಾರ್ಟಿಯಲ್ಲಿ ಇದೆ ಅಂತಲೂ ಹೇಳಬೇಡ್ರಿ, ಅಡ್ವಾನ್ಸ್ ಪಾರ್ಟಿಯಲ್ಲಿ ಇಲ್ಲ ಅಂತಲೂ ಹೇಳಬೇಡಿ. ಎಲ್ಲರೂ ವಿನಾಶ ಆದ ನಂತರ ನಾನು ಹೋಗ್ತೀನಿ ಅಂತಲೂ ಹೇಳಬೇಡಿ. ಕೋಯಿ ಆತ್ಮಾ ಉಂಕಾ ಹೇ ಲೇಕಿನ್ ಮೈ ಎವರ್ ರೆಡಿ ರಹೂಂ. ಕೆಲವರ ಪಾತ್ರ ಅಡ್ವಾನ್ಸ್ ಪಾರ್ಟಿಯಲ್ಲಿ ಇದೆ, ಕೆಲವರ ಪಾತ್ರ ವಿನಾಶದ ನಂತರನೂ ಇದೇ ದೇಹದಲ್ಲಿ ಇರುವಂಥದ್ದಿದೆ. ಅದಕ್ಕೆ ಪಾತ್ರ ಯಾರದೇ ಇರಲಿ, ನಾನು ಎವರ್ ರೆಡಿ ಆಗಬೇಕು. ನನ್ನ ಪಾತ್ರ ಏನು ಅಂತ ನನಗೆ ಗೊತ್ತಿಲ್ಲ, ಮುಂದಿನ ಪಾತ್ರ ಏನನ್ನೋದು ನನಗೆ ಗೊತ್ತಿಲ್ಲ. ಆದ್ದರಿಂದ ಸದಾ ಎವರ್ ರೆಡಿಯಾಗಿದ್ದು ಬಿಡಿ ಅಂತ ಹೇಳ್ತಾರೆ. ನಹಿ ತೋ ಅಲ್ಬೇಲೆಪನ್ ಕಾ ಅಂಶ
प्रकट हो जाएगा। एवर रेडी रहो, फिर चाहे 20 ವರ್ಷ जिंदा रहो, कोई हर्जा नहीं. ಬಾಬಾ ಹೇಳ್ತಾರೆ, ಎವರ್ ರೆಡಿ ಆಗಿಬಿಡ್ರಿ. ಎವರ್ ರೆಡಿ ಆಗಿ 20 ವರ್ಷ ಬದುಕಿದ್ರೂ ಒಳ್ಳೆಯದು, 25 ವರ್ಷ ನೀವು ಬದುಕಿದ್ರೂ ಒಳ್ಳೆಯದೇ. ಲೇಕಿನ್ ಐಸೆ ಆಧಾರ್ ಪರ್ ನಹೀ ರಹನಾ. ಆದರೆ ಇಷ್ಟು ವರ್ಷನೇ ನಾನಿರ್ತೀನಿ, ಬಾಬಾ ಈ ಥರ ಹೇಳಿದ್ದಾರೆ, ಬಾಬಾ ಆ ಥರ ಹೇಳಿದ್ದಾರೆ ಅಂತ ಯಾವುದೇ ಮುರಳಿಯ ಆಧಾರ ಹಿಡ್ಕೋಬೇಡ್ರಿ. ಇಸ್ಕೋ ಕಹತೆ ಹೇ ಹೋಲಿ ಹಂಸ್. ನಿಮ್ಮ ಪುರುಷಾರ್ಥಕ್ಕೆ ಅಥವಾ ದೇಹ ಬಿಡುವುದಕ್ಕೆ ಬಾಬನ ಯಾವುದಾದ್ರೂ ಒಂದು ವಾಕ್ಯ ಹಿಡ್ಕೊಂಡು ಪುರುಷಾರ್ಥದಲ್ಲಿ ಏನಾಗಬೇಡ್ರಿ, ಸೋಮಾರಿಗಳು ಆಗಬೇಡಿ. ಈ ಥರ ಯಾರು ಎವರ್ ರೆಡಿ ಆಗಿರ್ತಾರೆ ಅವರಿಗೆ ಪವಿತ್ರ ಹಂಸಗಳು ಅಂತ ಹೇಳಲಾಗ್ತದೆ. ಜ್ಞಾನ ಸಾಗರ್ ಕೆ ಕಂಠೆ ಪರ್ ಆಯೇ ಹೋನಾ. तो आज होली हंस की स्वच्छता सुनाई, फिर विशेषता सुनाई. ನೀವೆಲ್ಲರೂ ಜ್ಞಾನಸಾಗರನ ತೀರದಲ್ಲಿ ಬಂದಿದ್ದೀರಿ. ಇವತ್ತು ಪವಿತ್ರ ಹಂಸಗಳ ಸ್ವಚ್ಛತೆ ಅಂದರೆ ಏನು, ಪವಿತ್ರತೆ ಅಂದರೆ ಏನು ಅಂತ ಬಾಬಾ ತಿಳಿಸಿಕೊಟ್ರು. ಮತ್ತೊಂದು ಮುರಳಿಯಲ್ಲಿ ಪವಿತ್ರ ಹಂಸಗಳ ವಿಶೇಷತೆಯನ್ನು ತಿಳಿಸಿಕೊಡ್ತೀನಿ ಅಂತ ಬಾಬಾ ಹೇಳ್ತಿದ್ದಾರೆ. ಟೀಚರ್ಸ್ ಕೋ ಚೆಕ್ ಕರ್ನಾ ಆತಾ ಹೈ, ಟೀಚರ್ಸ್ ಕೋ ವಿಶೇಷ ಸಮರ್ಪಿತ ಹೋನೆ ಕಾ ಭಾಗ್ಯ ಮಿಲಾ ಹುವಾ ಹೈ. ಟೀಚರ್ಸ್ಗಳು, ನೀವು ನಿಮ್ಮನ್ನು ಚೆಕ್ ಮಾಡ್ಕೊಳ್ತೀರಾ? ಟೀಚರ್ಸ್ಗಳಿಗೆ ಸಮರ್ಪಣೆಯಾಗುವ ಭಾಗ್ಯ ಸಿಕ್ಕಿದೆ. ಚಾಹೆ ಪ್ರವೃತ್ತಿ ವಾಲೆ ಭಿ मन से समर्पित है, फिर भी टीचर्स का ವಿಶೇಷ ಭಾಗ್ಯ. ಪ್ರವೃತ್ತಿಯಲ್ಲಿ ಇರುವಂಥವರು ಮನಸ್ಸಿನ ಮೂಲಕ ಸಮರ್ಪಣೆ ಆಗಿದ್ದಾರೆ. ಆದರೆ ದೇಹದ ಮೂಲಕ ಮತ್ತು ಮನಸ್ಸಿನ ಮೂಲಕ ಸಮರ್ಪಣೆಯಾಗುವ ಭಾಗ್ಯ ನಿಮಿತ್ಯ ಶಿಕ್ಷಕಿಯರಿಗೆ ಸಿಕ್ಕಿದೆ. ಕಾಮ ಹಿ ಯಾದ್ ಔರ್ ಸೇವಾ ಕಾ ಹೈ. ನಿಮ್ಮ ಕೆಲಸನೇ ಆಗಿದೆ ನೆನಪು ಮಾಡೋದು, ಸೇವೆ ಮಾಡೋದು, ಯೋಗ ಮಾಡೋದು, ಸೇವೆ ಮಾಡೋದು. ಚಾಹೆ ಖಾನಾ ಬನಾತಿ, ಕಪಡೆ ಧುಲಾಯಿ ಕರ್ತಿ, ವಹ ಭಿ ಯಜ್ಞ ಸೇವಾ ಹೈ. ಸೇವಾ ಕೇಂದ್ರದಲ್ಲಿ ನೀವು ಅಡುಗೆ ಮಾಡಿದರೂ ಸೇವೆನೇ, ಬಟ್ಟೆ ತೊಳೆದ್ರೂ ಸೇವೆನೇ, ಪಾತ್ರೆ ತೊಳೆದ್ರೂ ಸೇವೆನೇ. ವಹ ಭಿ ಅಲೌಕಿಕ ಜೀವನ್ ಪ್ರತಿ ಸೇವಾ ಕರ್ತಿ ಹೋ, ವಹ ಯಜ್ಞ ಸೇವಾ ಹೈ. ಸೇವಾ ಕೇಂದ್ರದ ಯಾವುದೇ ಕೆಲಸ ಮಾಡಿದ್ರೂ ಅದು ಯಜ್ಞ ಸೇವೆನೇ ಅಂತ ಹೇಳ್ತಾರೆ. ಸೇವೆಗಾಗಿ ಅದನ್ನು ಮಾಡ್ತೀರಿ. ಪ್ರವೃತ್ತಿ ವಾಲೋಂಕೋ ದೋನೋ ತರಫ್ ನಿಭಾನಾ ಪಡ್ತಾ ಹೈ. ಪ್ರವೃತ್ತಿಯಲ್ಲಿ ಇರೋರು ಅಲ್ಲೂ ಮಾಡಬೇಕು ಲೌಕಿಕದಲ್ಲಿ, ಮತ್ತು ಇಲ್ಲೂ ಬಂದು ಮಾಡಬೇಕು ಸೇವೆ ಅಂಥೇಳಿ. ಎರಡೂ ಕಡೆ ಅವರು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ, ನಿಭಾಯಿಸಬೇಕಾಗ್ತದೆ. ಆಪ್ಕೋ ತೋ ಏಕ್ ಹಿ ಕಾಮ ಹೇನಾ, ಡಬಲ್ ತೋ ನಹಿ. ಆದರೆ ಸೇವಾ ಕೇಂದ್ರದಲ್ಲಿ ಇರೋರಿಗೆ ಒಂದೇ ಕೆಲಸ ಇದೆ. ಲೌಕಿಕದ ಮಾಡಿ ಅಲೌಕಿಕ ಮಾಡಬೇಕಂತಿಲ್ಲ, ಇರೋದೇ ಅಲೌಕಿಕ ಸೇವೆ ಇದೆ. ಜೋ ಸಚ್ಚಾಯಿ और सफाई से बाप और सेवा में सदा लगे रहते, उन्हें और कोई मेहनत करने की ಅವಶ್ಯಕತೆ नहीं पड़ती. ನಿಮಗೆ ಡಬಲ್ ಕೆಲಸ ಇಲ್ಲ. ನೀವು ಎಷ್ಟು ಸತ್ಯತೆ ಸ್ವಚ್ಛತೆಯಿಂದ ತಂದೆಯ ನೆನಪು ಮತ್ತು ಸೇವೆಯಲ್ಲಿ ತೊಡಗ್ತೀರಿ, ಅಷ್ಟು ನಿಮಗೆ ಪ್ರತಿಯೊಂದು ಕೆಲಸ ಸಹಜ ಆಗ್ತದೆ. ಯಾವುದರಲ್ಲಿನೂ ಪರಿಶ್ರಮದ ಅನುಭವ ಆಗೋದಿಲ್ಲ, ಪರಿಶ್ರಮದ ಅವಶ್ಯಕತೆಯೇ ಇರೋದಿಲ್ಲ. ಸುನಾಯಾ ಥಾ ಯೋಗ್ಯ ಟೀಚರ್ ಕಾ ಭಂಡಾರ ಔರ್ ಭಂಡಾರಿ ಸದಾ ಭರ್ಪೂರ್ रहेगा. ಬಾಬಾ ಈ ಮೊದಲೇ ಹೇಳಿದ್ದಾರೆ, ಯಾರು ಯೋಗ್ಯ ಟೀಚರ್ ಆಗಿರ್ತಾರೆ ಅವರ ಸೇವಾ ಕೇಂದ್ರದ ಭಂಡಾರ
ಅಡುಗೆ ಮನೆಯೂ ಭರ್ಪೂರ್ ಇರ್ತದೆ. ಭಂಡಾರಿ ಅಂದರೆ ಈ ಒಂದು ಹಣದ ಪೆಟ್ಟಿಗೆನೂ ಭರ್ಪೂರ್ ಇರ್ತದೆ. ಭಂಡಾರ ಅಂದರೆ ಅಡುಗೆ ಮನೆಯೂ ತುಂಬಿರ್ತದೆ, ಬಾಬೋರ ಡಬ್ಬಿನೂ ಯಾವತ್ತೂ ತುಂಬಿರ್ತದೆ. ಫಿಕ್ರ್ ನಹಿ ಕರ್ನಾ ಪಡೇಗ, ಅಗ್ಲಾ ಮಾಸ್ ಕೈಸೆ ಚಲೇಗಾ, ಮೇಲಾ ಕೈಸೆ ಹೋಗಾ, ಸೇವಾ ಕೆ ಸಾಥ್ ಸಾಥ್ ಸಾಧನ್ ಸ್ವತಃ ಪ್ರಾಪ್ತ ಹೋಂಗೆ. ಯೋಗ್ಯ ಟೀಚರ್ ಯಾರಾಗಿರ್ತಾರೆ ಅವ್ರು ಯಾವತ್ತೂ ಸಹ ಊಟದ ಬಗ್ಗೆ ಆಗಲಿ ಹಣದ ಬಗ್ಗೆ ಆಗಲಿ ಚಿಂತೆನೇ ಮಾಡಬೇಕಿಲ್ಲ. ಆ ಥರ ಬಾಬಾ ಅವರನ್ನು ಇಟ್ಟಿರ್ತಾರೆ. ಮುಂದಿನ ತಿಂಗಳು ಖರ್ಚು ಹೇಗೆ ನಡೀತದೆ, ಮೇಳ ಯಾರು ಮಾಡ್ತಾರೆ, ಪ್ರದರ್ಶನ ಯಾರು ಮಾಡ್ತಾರೆ ಅಂತ ಚಿಂತೆ ಮಾಡುವ ಅಗತ್ಯ ಇಲ್ಲ. ಸಂಕಲ್ಪ ಮಾಡ್ತಾ ಹೋಗ್ರಿ, ಸಾಧನಗಳು ಸ್ವತಃ ಸಿಗ್ತಾ ಹೋಗ್ತವೆ ಅಂತ ಹೇಳ್ತಾರೆ ಬಾ. ರೂಹಾನಿ ಆಕರ್ಷಣ್ ಸೇವಾ ಔರ್ ಸೇವಾ ಕೇಂದ್ರ ಸ್ವತಃ ಹಿ ಬಢಾತಿ. ನಿಮ್ಮಲ್ಲಿ ಇರುವ ಆತ್ಮಿಕ ಆಕರ್ಷಣೆ ಸೇವೆನೂ ಹೆಚ್ಚಿಸ್ತದೆ, ಸೇವಾ ಕೇಂದ್ರಗಳ ಸಂಖ್ಯೆನೂ ಹೆಚ್ಚಿಸ್ತದೆ. जब ज़्यादा सोचते हो कि जिज्ञासु क्यों नहीं बढ़ते, ठहरते क्यों नहीं, चले क्यों जाते, तो जिज्ञासु नहीं ठहरते हैं. ಟೀಚರ್ಸ್ಗಳು ನೀವು ಜಾಸ್ತಿ ವಿಚಾರ ಮಾಡಬಾರ್ದು. ಯಾಕೆ ಬರುವಂಥವರು ನಿಲ್ಲೋದಿಲ್ಲ, ಯಾಕೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಿಲ್ಲ, ಯಾಕೆ 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 ಅಂತ ಯೋಚನೆನೇ ಮಾಡಬೇಡಿ. योग युक्त होकर रूहानियत से आवाहन करते हो तो जिज्ञासु स्वतः ही बढ़ते. ಯೋಗಯುಕ್ತ ಆಗಿ ಆತ್ಮರನ್ನು ಆವಾಹನೆ ಮಾಡಿರಿ, ಆಗ ಬಂದವರು ಅವಶ್ಯವಾಗಿ ಪಕ್ಕಾ ಮಕ್ಕಳಾಗಿ ಉಳಿತಾರೆ. ಐಸೆ ಹೋತಾ ಹೇನ, ಆ ಥರ ಮಾಡಿ ನೋಡಿದ್ದೀರಿ ತಾನೆ. तो मन सदा हल्का रखो, किसी प्रकार का बोझ नहीं रहे. ಸದಾ ಮನಸ್ಸಿನಿಂದ ಹಗೂರಾಗಿರಿ, ಯಾವುದೇ ರೀತಿಯ ಭಾರ ಒತ್ತಡದ ಅನುಭವ ಮಾಡಬೇಡಿ. किसी भी प्रकार का बोझ है, चाहे अपना, चाहे सेवा का, चाहे सेवा साथियों का, तो उड़ने नहीं देगा. ಯಾವುದೇ ಪ್ರಕಾರದ ಭಾರ ಇತ್ತು ಅಂದರೆ ಬಾಬಾ ಹೇಳ್ತಾರೆ, ನೀವು ಹಾರಲಿಕ್ಕೆ ಆಗೋದಿಲ್ಲ. ನಿಮ್ಮ ಬಗ್ಗೆ ಆಗಲಿ, ಸೇವೆಯ ಬಗ್ಗೆ ಆಗಲಿ, ಸೇವಾ ಸಾಥಿಗಳ ಬಗ್ಗೆ ಆಗಲಿ ಚಿಂತೆ ಇತ್ತು, ಒತ್ತಡ ಇತ್ತು, ಭಾರ ಇತ್ತು ಅಂದರೆ ನೀವು ಹಾರುವ ಸ್ಥಿತಿಗೆ ಹೋಗೋದಿಲ್ಲ. ಸೇವಾ ಭಿ ಊಂಚಿ ನಹಿ ಉಠೇಗಿ, ಸದಾ ದಿಲ್ ಸಾಫ್ ಮುರಾದ್ ಹಾಸಿಲ್ ಕರ್ತೆ ರಹೋ. ಆಗ ನೀವು ಮಾಡುವ ಸೇವೆನೂ ಉನ್ನತ ಮಟ್ಟಕ್ಕೆ ತಲುಪೋದಿಲ್ಲ. ಆದ್ದರಿಂದ ಸದಾ ಸ್ವಚ್ಛ ಹೃದಯ ಉಳ್ಳವರು, ಸತ್ಯತೆಯಿಂದ ಇರುವಂಥವರು ಆಗಿರಿ. ಸಚ್ಚಾಯಿ ಸಫಾಯಿ ನಿಮ್ಮಲ್ಲಿ ಇದ್ದು ಬಿಟ್ಟರೆ ನಿಮ್ಮ ಎಲ್ಲ ಆಶೆಗಳನ್ನು ಇಚ್ಛೆಗಳನ್ನು ಬಾಬಾ ಪೂರ್ಣ ಮಾಡ್ತಾರೆ. ಪ್ರಾಪ್ತಿಯಾ ಆಪ್ಕೆ ಸಾಮ್ನೆ ಸ್ವತಃ ಆಯಿ, ಎಲ್ಲ ರೀತಿಯ ಪ್ರಾಪ್ತಿಗಳು ನಿಮ್ಮ ಮುಂದೆ ಸ್ವತಃ ಬರ್ತವೆ. ಎಲ್ಲ ಸಾಧನಗಳು ನಿಮ್ಮ ಹತ್ತಿರ ಬರ್ತವೆ. ಪ್ರಾಪ್ತಿಯಾ ಸ್ವತಃ ಹಿ ಆಯೇಗಿ. ಕ್ಯಾ ಸುನಾ, ಸರ್ವ ರೂಹಾನಿ ಪ್ರಾಪ್ತಿಯಾ ಹೈ ಹಿ ಬ್ರಾಹ್ಮಣೋಂ ಕೆ ಲಿಯೇ ತೋ ಕहाँ ಜಾಯೇ. ಇರುವ ಎಲ್ಲ ಪ್ರಾಪ್ತಿಗಳು ನಿಮ್ಮ ಸಲುವಾಗಿಯೇ ಇವೆ ಅಂದ ಮೇಲೆ ನಿಮಗೆ ಬಿಟ್ಟು ತಂದೆ ಕೊಡುವ ಪ್ರಾಪ್ತಿಗಳು ಎಲ್ಲಿ ಹೋಗ್ತವೆ, ನಿಮಗೇ ಸಿಗಬೇಕಲ್ಲ ಅವೆಲ್ಲ. ಅಧಿಕಾರ ಹಿ ಆಪ ಲೋಗೋಂ ಕಾ ಹೈ. ತಂದೆ ಕೊಡುವ ಎಲ್ಲ ಪ್ರಾಪ್ತಿಗಳ ಮೇಲೆ, ಪ್ರಾರಬ್ಧದ ಮೇಲೆ, ಆಸ್ತಿಯ ಮೇಲೆ ಪೂರ್ಣ ಅಧಿಕಾರ ಇರುವುದೇ ನಿಮಗೆ. ನಿಮಗೆ ಅಧಿಕಾರ ಇದೆ ಅಂದ ಮೇಲೆ ಅಧಿಕಾರ ಕೋಯಿ ಛೀನ ನಹಿ ಸಕ್. ಆ ಅಧಿಕಾರವನ್ನು ಯಾರೂ ನಿಮ್ಮಿಂದ
ಕಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬಾ. ಅಚ್ಚ ಸರ್ವ ಹೋಲಿ ಹಂಸೋं को चारों ओर के सच्चे साहेब को राजी करने वाले सच्ची दिल वाले ಶ್ರೇಷ್ಠ ಆತ್ಮಾವು, 4 ಕಡೆಯ ಪವಿತ್ರ ಹಂಸಗಳಿಗೆ ಸತ್ಯತೆ ಮತ್ತು ಸ್ವಚ್ಛತೆಯ ಆಧಾರದಿಂದ ಸಾಹೇಬ ತಂದೆಗೆ ರಾಜಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮರಿಗೆ, ಸದಾ ಸ್ವಯಂ ಕೋ ಎವರ್ ರೆಡಿ ರಖನೆ ವಾಲೆ ನಂಬರ್ 1 ಬಚ್ಚೋं को, ಸದಾ ಎವರ್ ರೆಡಿ ಆಗಿ ನಂಬರ್ 1 ಸ್ಥಾನಕ್ಕೆ ಬರುವಂಥ ಮಕ್ಕಳಿಗೆ, ಸದಾ ಅಪನೆ ಕೋ गायन योग्य संपूर्ण और संपन्न बनाने वाले, ಸದಾ ತಮಗೆ ತಾವು ಗಾಯನ ಯೋಗ್ಯ, ಸಂಪೂರ್ಣ ಮತ್ತು ಸಂಪನ್ನರನ್ನಾಗಿ ಮಾಡಿಕೊಳ್ಳುವಂತಹ ಮಕ್ಕಳಿಗೆ, बाप के समीप बच्चों को सदा अपने को अमूल्य हीरे तुल्य अनुभव करने वाले अनुभवी आत्माओं को बाप दादा का याद प्यार और ನಮಸ್ತೆ. ಸದಾ ತಂದೆಯ ಸಮೀಪದಲ್ಲಿ ಇರುವ ಹಾಗೂ ಅಮೂಲ್ಯ ವಜ್ರ ಸಮಾನ ಜೀವನದ ಅನುಭವ ಮಾಡುವಂತಹ ಅನುಭವಿ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ. ज्ञान खजाने द्वारा मुक्ति जीवन मुक्ति का अनुभव करने वाले सर्व ಬಂಧನ ಮುಕ್ತ ಭವ. ಜ್ಞಾನ ಖಜಾನೆಯಿಂದ ಮುಕ್ತಿ ಜೀವನ್ ಮುಕ್ತಿಯ ಅನುಭವ ಮಾಡುವಂತಹ ಸರ್ವ ಬಂಧನ ಮುಕ್ತ ಆತ್ಮ ಭವ. ज्ञान रत्नों का खजाना सबसे श्रेष्ठ खजाना है. ಜ್ಞಾನ ರತ್ನಗಳ ಖಜಾನೆ ಎಲ್ಲಕ್ಕಿಂತಲೂ ಶ್ರೇಷ್ಠ ಖಜಾನೆಯಾಗಿದೆ. ಇಸ್ ಖಜಾನೆ ದ್ವಾರ ಇಸ್ ಸಮಯ ही ಮುಕ್ತಿ ಜೀವನ್ ಮುಕ್ತಿ ಕಿ ಅನುಭೂತಿ ಕರ್ ಸಕ್ತೆ. ಈ ಖಜಾನೆಯ ಮೂಲಕ ಈ ಸಂಗಮ ಯುಗದಲ್ಲಿನೇ ಮುಕ್ತಿ ಜೀವನ್ ಮುಕ್ತಿಯ ಅನುಭವ ಮಾಡಬಹುದು. ज्ञानी तो आत्मा वह है जो दुख और अशांति के कारण समाप्त कर अनेक अनेक बंधनों की रस्सियों को काट कर मुक्ति व जीवन मुक्ति का अनुभव करे. ಜ್ಞಾನಿ ಆತ್ಮ ಯಾರು ಅಂದರೆ, ಯಾರು ದುಃಖ ಮತ್ತು ಅಶಾಂತಿಯ ಎಲ್ಲ ಕಾರಣಗಳನ್ನು ಸಮಾಪ್ತಿ ಮಾಡಿ ಅನೇಕ ಬಂಧನಗಳ ಹಗ್ಗಗಳನ್ನು ಕತ್ತರಿಸಿ ಮುಕ್ತಿ ಜೀವನ್ ಮುಕ್ತಿಯ ಅನುಭವ ಸಂಗಮ ಯುಗದಲ್ಲಿಯೇ ಮಾಡ್ತಾರೆ, ಅವರೇ ಜ್ಞಾನಿ ಆತ್ಮರು. ಅನೇಕ ವ್ಯರ್ಥ ಸಂಕಲ್ಪೋं से विकल्पों से और विकर्मों से सदा मुक्त रहना यही मुक्त और जीवन मुक्त अवस्था है. ಎಲ್ಲ ವ್ಯರ್ಥ ಸಂಕಲ್ಪಗಳಿಂದ, ವಿಕಲ್ಪಗಳಿಂದ, ವಿಕರ್ಮಗಳಿಂದ ಸದಾ ಮುಕ್ತ ಆಗಿ ಇರುವುದು. ಸಂಗಮ ಯುಗದಲ್ಲಿಯೇ ವ್ಯರ್ಥ ಸಂಕಲ್ಪಗಳು, ವಿಕಲ್ಪಗಳು ಮತ್ತು ವಿಕರ್ಮಗಳಿಂದ ಸದಾ ಮುಕ್ತ ಆಗಿ ಇರುವುದೇ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಸ್ಥಿತಿಯಾಗಿದೆ. ಶ್ಲೋಗನ್. विश्व परिवर्तक वह है जो अपनी शक्तिशाली वृत्तियों से वायुमंडल को परिवर्तन कर दे. ವಿಶ್ವ ಪರಿವರ್ತಕ ಯಾರು ಅಂದರೆ, ಯಾರು ತಮ್ಮ ಶಕ್ತಿಶಾಲಿ ವೃತ್ತಿಗಳಿಂದ, ಶಕ್ತಿಶಾಲಿ ಸಂಕಲ್ಪಗಳಿಂದ ಸುತ್ತಮುತ್ತಲಿನ ವಾತಾವರಣವನ್ನು ಪರಿವರ್ತನೆ ಮಾಡ್ತಾರೆಯೋ ಅವರೇ ವಿಶ್ವ ಪರಿವರ್ತಕ್. ಓಂ ಶಾಂತಿ.